ನ್ಯಾರು ಹರಿಯ ಸದನಕ್ಕೆ ಅಯೋಧ್ಯೆ, ಮಂತ್ರಾಲಯ ಎಲ್ಲ ಕಡೆಗಳಲ್ಲೂ ಕೂಡ ಕಾರಿಡಾರ್ಗಳಲ್ಲಿ ಎಲೆಕ್ಟ್ರಿಸಿಟಿಯನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದಂಥವರು ಶ್ರೀ ರಾಜೇಶ್ ಶೆಟ್ಟಿ ಅವರು. ಇವರು ಒಂದು 2 ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶರಣಗತಿ ದೀನಾತರಿ ಪರಿತ್ರಾಣಿ ಪರಾಯಿನಿ ಸರ್ವಸಾರಥಿ ಹರಿದೇವಿ ನಾರಾಯಣಿ ನಮಸ್ತತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತೆ ನಮಃ. ನನ್ನ ಇಷ್ಟದೇವತೆ ಶ್ರೀ ಕಟಿಲದುರ್ಗ ಪರಮೇಶ್ವರನ್ನು ಸ್ಮರಿಸುತ್ತಾ, ಮಂತ್ರಾಲಯ ಪ್ರಭು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದವನ್ನು ಬೇಡುತ್ತಾ, ಈ ವೇದಿಕೆ ಅಲಂಕರಿಸಿದ ಎಲ್ಲ ಗಣ್ಯರಿಗೂ, ಅದರಲ್ಲಿ ವಿಶೇಷವಾಗಿ ಮಂತ್ರಾಲಯ ಕಡೆಯಿಂದ ಪ್ರತಿನಿಧಿ ಬಂದಿರುವ ನಮ್ಮ ವೆಂಕಟೇಶ್ ಆಚಾರ್ಯರಿಗೂ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ವಿದ್ವಾನ್ ಹರಿನಾಥರವರಿಗೂ ಪ್ರಣಾಮಿಸುತ್ತಾ, ಹಾಗೆ ವೇದಿಕೆಯಲ್ಲಿರುವ ಮಾಜಿ ಉಪಮಂತ್ರಿಯಾದ, ಅಂದರೆ ನಮಗೀಗ ಆಲ್ಮೋಸ್ಟ್ ಡಿಕ್ಲರೇಷನ್ ಆಗಿದೆ ನಮ್ಮ ಕಡೆಯಿಂದನೇ, ಸೊ ಹಾಗಾಗಿ ಡಾಕ್ಟರ್ CS ಅಶ್ವತ್ಥನಾರಾಯಣರವರಿಗೂ ವಂದಿಸುತ್ತಾ, ಹಾಗೆ ವೇದಿಕೆ ಮೇಲಿರುವ ಡಾಕ್ಟರ್ ಕಿರಣ್ ಕುಮಾರ್, ಅಂದರೆ ಹೆಲಿಕಾಪ್ಟರ್ ಡಾಕ್ಟರ್ ಕಿರಣ್ ಕುಮಾರ್ ಅಂದ್ಬಿಟ್ಟು ಹೇಳ್ತೀವಿ, ಪ್ರಸಿದ್ಧವಾದ, ಏನಕ್ಕೆ ಮಂತ್ರಾಲಯದಲ್ಲಿ ಹೂವಿನ ಒಂದು ಪ್ರತಿ ಆರಾಧನೆ ಸಂದರ್ಭಕ್ಕೆ ಆ ಒಂದು ಸೇವೆ ಕೊಡುಗೆ ಕೊಡ್ತಾ ಇರೋದು ಡಾಕ್ಟರ್ ಕಿರಣ್ ಕುಮಾರ್. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗುರು ಹಿರಿಯರಿಗೂ, ಯಕ್ಷಗಾನ ಕಲಾವಿದರಿಗೂ, ರಾಯರ ಸದ್ಭಕ್ತರಿಗೂ ಮತ್ತೊಮ್ಮೆ ವಂದಿಸುತ್ತಾ, ಬಂಧುಗಳೇ, ಇವತ್ತು ಭಾಳ ವಿಶೇಷ ದಿನ ನಮ್ಮಲ್ಲಿ. ಏನಕ್ಕೆಂದರೆ ನಮ್ಮ ಕರಾವಳಿ ತುಳುನಾಡಿನ ಜಿಲ್ಲೆಯಲ್ಲಿ ಯಕ್ಷಗಾನ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ತುಂಬ ನಮ್ಮ ಒಂದು ಸಂಸ್ಕೃತಿಯನ್ನು ಎತ್ತಿಡಿಯೋ ಒಂದು ಕಳೆ. ಹಾಗಿರುವಾಗ ಇವತ್ತಿನ ದಿನ ಇದು ಎಲ್ಲೋ ಒಂದು ಕಡೆ ನಮ್ಮ ತುಳುನಾಡಿಗೆ ಇವತ್ತು ಹಬ್ಬ ಅಂದರೂ ತಪ್ಪಾಗಲ್ಲ ಬಂಧುಗಳೇ. ಏನಕ್ಕಾದರೆ ಪ್ರಥಮ ಬಾರಿ ಇದೊಂದು ರಾಯರ ಮಹಿಮೆ ನಾವೆಲ್ಲ ಯಕ್ಷಗಾನ ರೂಪದಲ್ಲಿ ನೋಡ್ತೀವಿ ಅಂದರೆ ನಿಜಕ್ಕೂ ನಾವೆಲ್ಲ ಪುಣ್ಯವಂತರು, ರಾಯರು ಇದ್ದಾರೆ ಅನ್ನೋದಕ್ಕೆ 2 ಮಾತಿಲ್ಲ ಬಂಧುಗಳೇ. ಹಾಗೆ ಪ್ರತಿ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ರಾಯರ ಮಹಿಮೆ ನಾವೆಲ್ಲ ಕಂಡುಕೊಂಡಿದ್ದೀವಿ. ನನ್ನ ಬದುಕಿನ ಇಲ್ಲಿವರೆಗೂ ಪ್ರಯಾಣದಲ್ಲಿ, ಅದರಲ್ಲಿ ವಿಶೇಷವಾಗಿ ಅಯೋಧ್ಯೆಯ ಬಗ್ಗೆ ನಾನು ಏನಾದರೂ ಹೇಳಕ್ಕೆ ಹೋಯ್ತಂದರೆ ಖಂಡಿತವಾಗಿ ಹೇಳ್ತೀನಿ, ಇದೆಲ್ಲ ರಾಯರ ಕೃಪೆ, ರಾಯರ ಮಹಿಮೆ ಅಂದರೂ ತಪ್ಪಾಗಲ್ಲ. ಏನಕ್ಕೆಂದರೆ ಒಂದು ವಿಚಾರ, ಪ್ರಸ್ತುತ ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಭೀಂದ್ರ ತೀರ್ಥರ ಶ್ರೀಪಾದಂಗಳ ತಮಗೆಲ್ಲರಿಗೂ ಗೊತ್ತಿದೆ ಹೇಗಿತ್ತು ಮಂತ್ರಾಲಯ, ಇವತ್ತಿಗೆ ಹೇಗಾಗಿದೆ ಮಂತ್ರಾಲಯ ಅಂತ ಗುರುಗಳನ್ನು ನಾವೆಲ್ಲ ಪಡ್ಕೊಂಡಿರೋದಂದರೆ ನಿಜಕ್ಕೂ ಧನ್ಯವಾದ. ಏನಕ್ಕಾದ್ರೆ ಇದೊಂದು ಪ್ರಾಯಶಃ 4 ವರ್ಷ ಹಿಂದೆ ನಾನು ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಹೋಗ್ಬೇಕಂದ್ರೆ 2022ನೇ ಸಂದರ್ಭ, ಅಂದರೆ ಕೋವಿಡಿನ 3ನೇ ಅಲೆ, ಮನೆ ಗೃಹ ಪ್ರವೇಶ ಮಾಡಬೇಕಾಯಿತು, ಆಕಾಂಕ್ಷೆ ಇತ್ತು. ರಾಯರ ಹತ್ರ ಬೇಡಿಕೊಂಡೆ, ಹೇಗಾದರೂ ಮಾಡಿ ಗುರುಗಳ ಮನೆಗೆ ಬಂದು ಅವರ ಒಂದು ಆಶೀರ್ವಾದ ಮನೆಯಲ್ಲಿ ಬಂದರೆ ನಮಗೆಲ್ಲೋ ಒಂದು ಕಡೆ ಗೃಹ ಪ್ರವೇಶಕ್ಕೆ ನನ್ನ ಒಂದು ಆಸೆ ಆಕಾಂಕ್ಷೆ ಈಡೇರುತ್ತೆ ಅಂದ್ಬಿಟ್ಟು ಗುರುಗಳ ಹತ್ರ ಇದನ್ನು ವಿಚಾರ ಹೇಳುವಾಗ ಮಂತ್ರಾಲಯದಲ್ಲಿ 4 ವರ್ಷ ಹಿಂದೆ ಗುರುಗಳು ವಿಶೇಷ ಏನಂದರೆ ನಮ್ಮ ಭಾಷೆ ತುಳು ಭಾಷೆಯಲ್ಲಿ ಮಾತಾಡ್ತಾರೆ, ಅದೊಂದು ಭಾರಿ ವಿಶೇಷತೆ. ರಾಜೇಶ್ ಗೃಹ ಪ್ರವೇಶಕ್ಕೆ ಯಾನ ಬರ್ಪೆ ಇರು ವೈಕ್ಲ ಪೋಡಿಯೋಚಿ ಇಕ್ಲ ಇಲ್ಲದ ಗೃಹ ಪ್ರವೇಶ ಯಾನ ಮಲ್ಪೆ ಅನ್ಪಿನ ಒಂದು ವಿಚಾರ ರಾಯರ ಮುಖಾಂತರ ಗುರುಗಳು ಯಾವತ್ತೂ ಈ ಒಂದು ಸಂದೇಶ ನನ್ನ ಕೊಟ್ಟರು. ಅದರ ತಕ್ಕವಾಗಿ ಮಂತ್ರಾಲಯ ಪೂಜ್ಯರು ಶ್ರೀಪಾದಂಗಳು ಮನೆಗೆ ಬಂದರು. ಬಂದ ನಂತರ ವಿಶೇಷ ಏನನ್ಬಿಟ್ಟು ಕೇಳಕ್ಕೆ ಹೋಯ್ತಂದರೆ ಮೂಲರಾಮ ಪೆಟ್ಟಿಗೆನೂ ಜೊತೆಗೆ ಬಂತು. ಯಾವತ್ತು ಮೂಲರಾಮನ ಪೆಟ್ಟಿಗೆ ಮನೆಯಲ್ಲಿ ಬಂದ ನಂತರ ಅದನ್ನು ದೇವರ ಕೊನೆಯಲ್ಲಿಟ್ಟು ಸ್ವಾಮಿಗಳು ಪೂಜೆ ಮಾಡಿದ್ರು, ನನ್ನಲ್ಲಿ ಅವತ್ತಿಗೆ ವಿಶ್ವಾಸ ಮೂಡಿತು. ಬರೇ ರಾಯರ ಪೂಜ್ಯರ ಅನುಗ್ರಹ ಜೊತೆಗೆ ಅವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗುರುಗಳು ನಮ್ಮ ಮನೆಗೆ ಬಂದಿದ್ದಾರೆ ಅಂದ್ಬಿಟ್ಟು ನಾನು ಭಾವಿಸ್ಕೊಂಡಿದ್ದೀನಿ ಬಂಧುಗಳೇ. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಒಂದು 2-3 ತಿಂಗಳು ಕಳೆದ ನಂತರ ಹೊಸ ಮನೆಗೆ ಸೇರಿ ಎಲ್ಲೋ ಒಂದು ಕಡೆ ನನ್ನಲ್ಲಿ ಭಾವನೆ, ರಾಯರ ಜೊತೆಗಿದ್ದಾರಲ್ಲ, ಪ್ರತಿನಿತ್ಯ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ರಾಯರು ನನ್ನ ಜೊತೆಗಿರ್ತಾರೆ ಅನ್ನೋದು. ಏನಕ್ಕೆ ಸತ್ಕರ್ಮನೇ ನಾನು ಇಲ್ಲವರೆಗೂ ಕಾಯ್ಕೊಂಡು ಬಂದು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಒಂದು ಅಪರಿಚಿತ ಒಬ್ಬ ವ್ಯಕ್ತಿಯಿಂದ ನನಗೊಂದು ಫೋನ್ ಕರೆ ಬರುತ್ತೆ.
ನಿಮ್ಮ ಒಂದು ಕಂಪನಿ ಪ್ರೊಫೈಲ್ ಕ್ರೆಡೆನ್ಷಿಯಲ್ ನಮಗೆ ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ರಾಮ ಮಂದಿರದ ಕಟ್ಟಡಕ್ಕೆ ನಿಮ್ಮ ಒಂದು ಎಲೆಕ್ಟ್ರಿಕಲ್ ಪ್ರೊಫೈಲ್ ಕ್ರೆಡೆನ್ಷಿಯಲ್ ನಮಗೆ ಬೇಕಾಗುತ್ತೆ, ಒಂದು ಡೀಟೇಲ್ ಒಂದು ಇಮೇಲ್ ಮುಖಾಂತರ ಕಳಿಸಿ ಅಂದ್ಬಿಟ್ಟು. ಎಲ್ಲ ಒಂದು ಕಡೆ ನಮ್ಮ ಪ್ರತಿನಿತ್ಯ ಕೆಲಸ ಕಾರ್ಯದಲ್ಲಿ ಅಪರಿಚಿತನ ಕಡೆಯಿಂದ ಫೋನ್ ಬಂತಂದ್ರೆ ಅದು ರಾಯರ ಇಚ್ಛೆ ಅಂದ್ಬಿಟ್ಟು ನಾವೆಲ್ಲ ಭಾವಿಸ್ತೀವಿ, ಏನಕ್ಕೆ ಸಂತೋಷದ ವಿಷಯ. ಅದೇ ಒಂದು ಸಂದರ್ಭದಲ್ಲಿ ಕಂಪನಿ ಪ್ರೊಫೈಲ್ ಕ್ರೆಡೆನ್ಷಿಯಲ್ನ ಕಳಿಸಿದ ನಂತರ 1 ತಿಂಗಳಾಯಿತು, ಏನೂ ಸಂಪರ್ಕ ಬಂದಿಲ್ಲ. ಕಾತ್ರದಿಂದ ನಾನು ಪ್ರತಿ ವಾರ ಒಂದು 2-3 ಸತಿ ಫೋನ್ ಮಾಡೋದು, ಟೆಕ್ಸ್ಟ್ ಮೆಸೇಜ್ ಮಾಡೋದು, ವಾಟ್ಸಪ್ ಮಾಡೋದು, ಬಟ್ ಆದರೂ ಎಲ್ಲೂ ಒಂದು ಕಡೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇರಲಿಲ್ಲ. ಏನಕ್ಕೆ ಅಯೋಧ್ಯೆಯ ವಿದ್ಯುತ್ಕರಣದ ಕೆಲಸ ತೊಗೊಳ್ಬೇಕನ್ಬಿಟ್ಟು ಆಕಾಂಕ್ಷೆ, ಎಲ್ಲೋ ಒಂದು ಕಡೆ ನನ್ನ ಕ್ರೆಡೆನ್ಷಿಯಲ್ ಸಕ್ಸಸ್ ಆಗಿಲ್ಲ ಅಂದ್ಬಿಟ್ಟು ಒಂದು ಬೇಸರ, ಬಟ್ ಹಠ ಬಿಟ್ಟಿಲ್ಲ, ಏನಕ್ಕೆ ರಾಯರ ಜೊತೆಗಿದ್ದಾರ ಅಂದ್ಬಿಟ್ಟು. ನಂತರ ಪ್ರತಿ ವಾರಕ್ಕೆ ಒಂದು 2-3 ಸತಿ ಫೋನ್ ಮಾಡಿದ ನಂತರ ಕೊನೆ ಗಳಿಗೆಗೆ ಆತ ಫೋನ್ ಪಿಕಪ್ ಮಾಡಿ ನನಗೆ ಹೇಳ್ದೆ, ರಾಜೇಶ್ರೇ, ನಿಮ್ಮ ಕ್ರೆಡೆನ್ಷಿಯಲ್ ಸೌತ್ ಇಂಡಿಯಾಗೆ ತುಂಬ ಸ್ಟ್ರಾಂಗ್ ಕ್ರೆಡೆನ್ಷಿಯಲ್ ಸಿಕ್ಕಿದೆ, ಆದರೆ ನಾರ್ತ್ ಇಂಡಿಯಾಗೆ ಸಿಕ್ಕಿಲ್ಲ. ಉದ್ದೇಶ ಏನಕ್ಕೆ ಬೆಂಗಳೂರಿಗೂ ಅಯೋಧ್ಯೆಗೂ ಅಷ್ಟು ಸುಲಭದ ಹಾದಿ ಅಲ್ಲ. ಏನಕ್ಕೆ ಈ ಪ್ರಾಜೆಕ್ಟ್ನ PMO ಆಫೀಸ್ ಕಡೆಯಿಂದ ನೇರವಾಗಿ ಇದನ್ನು ಮಾನಿಟರ್ ಮಾಡ್ತಾರೆ. ದಯವಿಟ್ಟು ಈ ಒಂದು ಕೆಲಸ ಕಾರ್ಯ ನಿಮ್ಮ ಪ್ರೊಫೈಲ್ನ ರಿಜೆಕ್ಷನ್ ಆಗಿದೆ ಅಂದ್ಬಿಟ್ಟು ಒಂದು ಕಡೆ ಬೇಸರ, ಎಲ್ಲೋ ಒಂದು ಕಡೆ ರಾಯರ ಮೇಲೆ ಒಂದು ವಿಶ್ವಾಸ. 1 ವಾರ ಕಳೀತು, ಸಮಾಧಾನ ಇಲ್ಲ. ಬೆಳಿಗ್ಗೆ ಎದ್ದ ನಂತರ ದೇವರ ಕೊನೆಯಲ್ಲಿ ರಾಯರ ಮೇಲೆ ಅಪಾರವಾಗಿ ಭಕ್ತಿಯಿಂದ ಬೇಡಿಕೊಂಡೆ, ರಾಯರೇ, ಈ ಸೇವೆ ಮಾಡಬೇಕು ನನ್ನಿಂದ ಅಂದ್ರೆ ಅದು ನಿನ್ನ ಮುಖಾಂತರ ಮಾತ್ರ, ನನಗೆ ದಾರಿ ತೋರಿಸ್ಬೇಕು ಗುರುಗಳೇ ಅಂದ್ಬಿಟ್ಟು. ಎಲ್ಲೋ ಒಂದು ಕಡೆ 1 ವಾರ ನಂತರ ತಿರ್ಗಾ ಪುನಃ ಫೋನ್ ಮಾಡಿದೆ ಅದೇ ವ್ಯಕ್ತಿಗೆ. ಆಮೇಲೆ ಕೊನೆಯದಾಗಿ ಅವ್ರಿಗೊಂದು ಬೇಡಿಕೊಂಡೆ, ನನಗೊಂದು ಅವಕಾಶ ಕೊಡಿ. ಟ್ರಸ್ಟ್ ಕಮಿಟಿ, ಸೆಲೆಕ್ಷನ್ ಕಮಿಟಿ, ಟಾಟಾ, L&T ಅವ್ರ ಎಲ್ಲ ಉಪಸ್ಥಿತಿಯಲ್ಲಿ ನನಗೊಂದು ಅವಕಾಶ ಕೊಡಿ, ನಾನು ಕೆಲಸ ಕಾರ್ಯ ಮಾಡಬಹುದು, ಆ ಒಂದು ಸ್ಟ್ರಾಟಜಿನ ಡೇಟಾ ನಿಮಗೆ ಕೊಡ್ತೀನಿ, ನನಗೊಂದು ದಯವಿಟ್ಟು ಅವಕಾಶ ಕೊಡಿ ಅಂದ್ಬಿಟ್ಟು. ಎಲ್ಲೋ ಒಂದು ಕಡೆ 1% ನನಗೆ ಅವತ್ತಿನ ಹೋಪ್ ಇತ್ತು. ಅದೇ ವ್ಯಕ್ತಿ 1 ವಾರ ಕಳೆದ ನಂತರ ಸೆಲೆಕ್ಷನ್ ಕಮಿಟಿ ಕಡೆಯಿಂದ, ಟ್ರಸ್ಟ್ ಕಡೆಯಿಂದ ನನಗೊಂದು ಕರೆ ಬರುತ್ತೆ, ಬನ್ನಿ ಅದು ಏನು ನೀವು ಮಾಡಬೇಕಾಗುತ್ತೆ ಅನ್ನೋದನ್ನ ನಮ್ಮ ಒಂದು ಸ್ಟ್ರಾಟಜಿ ಡೇಟಾ ಕೊಡಿ ಅಂದ್ಬಿಟ್ಟು. ಬಂಧುಗಳೇ, ಬೆಂಗಳೂರಿಂದ ಅಯೋಧ್ಯೆಗೆ ಹೋದೆ. ಟ್ರಸ್ಟ್ನ ಕಂಪ್ಲೀಟ್ ಕಮಿಟಿ ಮುಂದ್ಗಡೆ ನನ್ನ ವಿಚಾರವನ್ನು ಇಟ್ಟೆ. ಏನಕ್ಕೆ ಅವರಲ್ಲಿದ್ದಿದ್ದು ಸ್ಟ್ರಾಟಜಿಕ್ ಈ 2 ವರ್ಷದಲ್ಲಿ ರಾಮ ಮಂದಿರದ ಉದ್ಘಾಟನೆ ಆಗಬೇಕಂದ್ರೆ ನಿಮ್ಮ ಯಾವ ರೀತಿಯಲ್ಲಿ ನಿಮ್ಮ ಒಂದು ಪ್ಲ್ಯಾನಿಂಗ್ ಸ್ಟ್ರಾಟಜಿ ನಡೆಯುತ್ತೆ, ಫೈನಾನ್ಷಿಯಲ್ ಕೆಪಾಸಿಟಿ ಹೇಗೆ ಅಂದ್ಬಿಟ್ಟು. ಖಂಡಿತವಾಗಿ ನಾನು ಅದನ್ನು ಅವರಿಗೆ ಸಂಪೂರ್ಣವಾಗಿ ಕೆಪಾಸಿಟಿ, ನಮ್ಮ ಕಂಪ್ನಿದ ಕ್ರೆಡೆನ್ಷಿಯಲ್ ಅವರಿಗೆಲ್ಲ ಹೇಳ್ತಾ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನಾನು ರಾಯರನ್ನ ಜಪ ಮಾಡ್ತಾಯಿದ್ದೀನಿ, ರಾಯರೇ ಮಾತು ಕೊಡಿಸಿ, ಅವ್ರ ಕಡೆಯಿಂದ ಮಾತು ಕೊಡಿಸಿ ಅಂದ್ಬಿಟ್ಟು. ಏನಕ್ಕೆ ಇದು ನನ್ನ ನಡೆದಿರೋ ಜೀವನದ ಕತೆ ಬಗ್ಗೆ ನಿಮ್ಮಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕೊನೆಯದಾಗಿ ಟ್ರಸ್ಟಿ ಕಮಿಟಿ ಇದನ್ನೆಲ್ಲ ಕೇಳ ನಂತರ 1 ವಾರ ಅವಕಾಶ ಕೊಡಿ, ನಿಮಗೆ ಒಂದು ರೆಸ್ಪಾನ್ಸು ಕೊಡಬೇಕಾ ಕೊಡಬಾರ್ದು ಅಂದ್ಬಿಟ್ಟು ನಾವು ನಿರ್ಧಾರ ಮಾಡ್ತೀವಿ ಕಮಿಟಿ ಕಡೆಯಿಂದ. ಬಂಧುಗಳೇ, 1 ವಾರ ಕಳೆದ ನಂತರ 2ನೇ ವಾರಕ್ಕೆ ಆಫಿಷಿಯಲ್ ಆಗಿ ಕನ್ಫರ್ಮೇಷನ್ ಟ್ರಸ್ಟಿ ಕಡೆಯಿಂದ ಬರುತ್ತೆ, ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ದಿಸ್ ಅಯೋಧ್ಯೆ ರಾಮ ಮಂದಿರದ ಕಂಪ್ಲೀಟ್ ವಿದ್ಯುತ್ಕರಣ ಅಂದ್ಬಿಟ್ಟು. ಇದರಿಂದ ತಾತ್ಪರ್ಯ ಏನು ಹೇಳುತ್ತೆ ಅಂದರೆ, ನೆವರ್ ಗಿವನ್ ದ ಹೋಪ್, ಡಿವೈನ್ ಇಂಟರ್ವೆನ್ಷನ್ ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಅಂದ್ಬಿಟ್ಟು. ಹಾಗಾಗಿ ಅವತ್ತಿನ ಸಂದರ್ಭದಲ್ಲಿ ನನಗೆ ನಮ್ಮ ಕಂಪನಿ ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರಾಜೇಶ್ ಶೆಟ್ಟಿ ಮಾಡಿದಲ್ಲ, ರಾಯರ ಮುಖಾಂತರ ಈ ಒಂದು ವಿದ್ಯುತ್ಕರಣ ಕೆಲಸ ಮಾಡಿಸಿದ್ದಾರೆ ಅಂದ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಏನಕ್ಕೆ ರಾಯರ ಬಗ್ಗೆ ಪವಾಡಗಳು ಬರೀ ನನಗಲ್ಲ, ನಿಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿದಿನ ವ್ಯಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪವಾಡಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲಿ ನಾನು ಒಬ್ಬ ಭಕ್ತನಾಗಿ ರಾಯರನ ಪ್ರತಿನಿತ್ಯ ಕೆಲಸ ಕಾರ್ಯದಲ್ಲಿ ರಾಯರ ಮೇಲೆ ಅಪಾರ ನಂಬಿಕೆ, ಅಪಾರ ವಿಶ್ವಾಸದಲ್ಲಿ ಬದುಕ್ತಾ ಇದ್ದೀನಿ ಬಂಧುಗಳೇ. ಹಾಗೆ ಇವತ್ತಿನ ಸಂದರ್ಭ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಕ್ಷಗಾನ ಇದೊಂದು ಕಳೆ. ನಮ್ಮ ರಾಯರ ಮಹಿಮೆ ಕಡೆಯಿಂದ ನಾವು ನೋಡಬೇಕಂದ್ರೆ ಇನ್ನು ಬರುವ ದಿನಗಳಲ್ಲಿ ಪ್ರಾಯಶಃ ಮಂತ್ರಾಲಯಲ್ಲೂ ಎಲ್ಲ ಒಂದು ಕಡೆ ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ಮಾಡ್ಬೋದು. ಏನಕ್ಕೆ ಇದು ಒಂಥರ ರಾಯರ ಮಹಿಮೆ ಸೇವೆ ಅಂದರೂ ಒಂದು ಕೌಂಟರ್ ಓಪನ್ ಆದರೂ ಖಂಡಿತವಾಗಿ ಹೇಳ್ತೀನಿ, ಭಕ್ತರು ಖಂಡಿತವಾಗಿ ಮಂತ್ರಾಲಯಲ್ಲೂ ಬಂದು ಸೇವೆ ಮಾಡೋ ಒಂದು ಅವಕಾಶ ಸಿಗ್ಬೋದು ಅನ್ನೋದು ಮುಂಬರುವ ದಿನಗಳಲ್ಲಿ. ಹಾಗೆ ಬದುಕಿನ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಬದುಕಬೇಕನ್ಬಿಟ್ಟು ರಾಯರು ತುಂಬ ಸರಳತೆಯಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಏನಕ್ಕೆ ಇವತ್ತಿನ ವೇದಿಕೆಯೇ ಒಂದು ಉದಾಹರಣೆ ಹೇಳ್ಬೋದು ಬಂಧುಗಳೇ. ಏನಕ್ಕೆ ಒಂದು ಕಡೆ ಈಗ ತಾನೇ ನಮ್ಮ ನ್ಯಾಯಾಧೀಶರು ಹೊರಟ್ರು. ಈಗ
ಏನು ಹೇಳುತ್ತೆ, ಬದುಕಿನ ಜೀವನದಲ್ಲಿ ಯಾವತ್ತು ಸತ್ಯವನ್ನೇ ಮಾತಾಡಿ ಅಂದ್ಬಿಟ್ಟು. ದಟ್ ಮೀನ್ಸ್ ವಿ ಹ್ಯಾವ್ ಟು ಬಿ ಟ್ರೂತ್ಫುಲ್. ಎರಡನೇದು, ನಾವಿರಲಿ, ಜನಪ್ರತಿನಿಧಿಗಳಿರಲಿ, ಯಾರೇ ಇರಲಿ, ಮನುಷ್ಯ ಬದುಕೋ ರೀತಿ ಯಾವತ್ತು ಧರ್ಮದಿಂದ ನಡೆಯಿರಿ ಅಂದ್ಬಿಟ್ಟು ಹೇಳುತ್ತೆ. ಅದ್ರ ಜೊತೆಗೆ ಸಮಾಜ ಸೇವೆ ನಾವು ಮಾಡಬೇಕಂದ್ರೆ ಯಾವತ್ತು ಭಕ್ತಿಯಿಂದ ಸೇವೆ ಮಾಡಬೇಕಂತೆ. ಹಾಗೆ ಯಾವತ್ತು ನಮ್ಮ ಒಂದು ದೃಷ್ಟಿಯಲ್ಲಿ ಬದುಕೋ ಸಾಧನೆಯಲ್ಲಿ ಭಗವಂತನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಟ್ಕೊಳ್ಳಿ ಬಂಧುಗಳೇ. ಏನಕ್ಕೆ ನಮ್ಮ ಪ್ರತಿನಿತ್ಯ ಕೆಲಸದಲ್ಲಿ ನಾವು ಜಗ್ಗಾಟ. ನೀವು ಎಷ್ಟೇ ಸಂಪಾದನೆ ಮಾಡಿ ಅದು ಯಾವತ್ತೂ ಶಾಶ್ವತ ಅಲ್ಲ. ಅಧಿಕಾರನೂ ಯಾವತ್ತೂ ಶಾಶ್ವತ ಅಲ್ಲ. ನಮಗೆ ಕೀರ್ತಿ ಏನೇ ಬಂದ್ರೂ ಅದು ಶಾಶ್ವತ ಅಲ್ಲ. ಏನಕ್ಕೆ ನಾವು ಮಾಡುವ ಪ್ರತಿನಿತ್ಯದ ಕೆಲಸ ಕಾರ್ಯದಲ್ಲಿ ಧರ್ಮ, ಸತ್ಯ, ಸದ್ಗುಣ ಇದ್ರೇ ನಮ್ಮ ಪ್ರತಿನಿತ್ಯದ ಕೆಲಸ ಕಾರ್ಯದಲ್ಲಿ ಯಾವತ್ತೂ ಯಶಸ್ಸು. ಏನಕ್ಕೆ ತಮಗೆಲ್ಲ ಗೊತ್ತಿರೋ ಹಾಗೆ ರಾಯರ ಹೇಳಿರೋ ಈ ಸರಳ ಸಂದೇಶ ಹಾಗೆ ಕೃಷ್ಣ ಪರಮಾತ್ಮನು ಹೇಳಿದ್ದಾರೆ. ಯತ್ರ ಯೋಗೇಶ್ವರ ಕೃಷ್ಣಂ ಯತ್ರೋ ಪಾರತೋ ಧನುಧರಃ ತತ್ರ ಶ್ರೀ ವಿಜಯೀ ಭವತಿ. ನಮ್ಮ ಪ್ರತಿನಿತ್ಯ ಬದುಕಿನ ಜೀವನದಲ್ಲಿ ಸತ್ಕರ್ಮ, ಧರ್ಮದಲ್ಲಿ ಕಾರ್ಯನ ಮುಗಿಸ್ಕೊಂಡು ಹೋದರೆ ಜೊತೆಗೆ ನಮ್ಮನ್ನು ಕೈ ಜೋಡಿಸೋದು ಯಾರಂತ ಕೇಳಿದ್ರೆ ಭಗವಂತ ಶ್ರೀಕೃಷ್ಣ. ಇದೇ ಒಂದು ಸಂದೇಶ ನಿಮ್ಮ ಮುಂಚೆ ಹಚ್ಕೊಳ್ಬೇಕನ್ಬಿಟ್ಟು ನಾನು ಬಂದಿದ್ದೀನಿ ಬಂಧುಗಳೇ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ತುಂಬ ಅರ್ಥಪೂರ್ವಕವಾಗಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಸ್ಪಂದನಾ ಸೇವಾ ಟ್ರಸ್ಟ್, ಹಾಗೆ ವಿಶೇಷವಾಗಿ ವೆಂಕಟೇಶ್ ಪೈ ಅವ್ರಿಗೂ ಎಲ್ಲ ತಂಡದವರೆಗೂ ನಾನು ಆಭಾರಿ ಅಂದ್ಬಿಟ್ಟು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಬೋಲೋ ಸೀತಾಪತಿ ರಾಮಚಂದ್ರ ಪ್ರಭು ಕಿ, ಬೋಲೋ ಸೀತಾಪತಿ ರಾಮಚಂದ್ರ ಪ್ರಭು ಕಿ, ಬೋಲೋ ಸೀತಾಪತಿ ರಾಮಚಂದ್ರ ಪ್ರಭು ಕಿ. ಜೈ ಶ್ರೀರಾಮ್. ತಮ್ಮ ಅದ್ಭುತವಾದ ಅನುಭವಗಳನ್ನು ನಮ್ಮ ಒಳಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಸರ್. ಯಾವುದೇ ಸಮಸ್ಯೆ ಬಂದರೂ ಕೂಡ ಕೊನೆಗೆ ರಾಯರಿದ್ದಾರೆ. ಏನೇ ಸಮಸ್ಯೆ ಬಂದರೂ ಕೊನೆಗೆ ರಾಯರಿದ್ದಾರೆ.